ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ದೇಶದ ರಾಜಕಾರಣದಲ್ಲಿ ಇವತ್ತು ಅತ್ಯಂತ ದೊಡ್ಡ ಐಡ್ರಾಮ ಒಂದು ನಡೆದಿದೆ. ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ NDA ಸರ್ಕಾರಕ್ಕೆ ಪ್ರಬಲ ಪೈಪೋಟಿ ನೀಡಲು ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುತ್ತೇವೆ ಎಂದು ಜಂಟಿ ಶಪಥ ಮಾಡಿ ಸೃಷ್ಟಿಯಾಗಿದ್ದ ಇಂಡಿಯಾ ಜನಬಂಧನ ಒಕ್ಕೂಟದ ಒಳಗಿನ ಅಸಲಿ ಕತೆ ಈಗ ಬಯಲಾಗಿದೆ. ಇವತ್ತು ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೆದ ವಿರೋಧ ಪಕ್ಷಗಳ ಮಹತ್ವದ ಸಭೆ ಒಗ್ಗಟ್ಟು ಪ್ರದರ್ಶಿಸುವ ಬದಲು ಒಕ್ಕೂಟದ ಒಳಗಿರುವ ಭಿನ್ನಮತ ಮತ್ತು ಬಿರುಕುಗಳನ್ನು ಜಗಜ್ಜಾಹೀರು ಮಾಡಿದೆ. ಒಂದು ಕಡೆ ತಮಿಳುನಾಡಿನ ಆಡಳಿತಾರೂಢ DMK ಪಕ್ಷ ಈ ಸಭೆಯನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿ ಕಾಂಗ್ರೆಸ್ಗೆ ಶಾಕ್ ನೀಡಿದ್ದರೆ, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ TMC ಸುಪ್ರೀಂ ಮಮತಾ ಬ್ಯಾನರ್ಜಿ ಅವರಿಗೆ ದೆಹಲಿಯಲ್ಲೇ ಸ್ವಪಕ್ಷದ ಸಂಸದರು ದ್ರೋಹದ ಬಾವುಟ ಆರಿಸಿದ್ದಾರಾ ಎಂಬ ಅನುಮಾನ ಮೂಡಿದೆ. ಇವತ್ತು ದೆಹಲಿ ರಾಜಕಾರಣದಲ್ಲಿ ನಡೆದ ಆ ರೋಮಾಂಚಕ ಬೆಳವಣಿಗೆಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಇಡೀ ಸಭೆಯ ಅತ್ಯಂತ ದೊಡ್ಡ ಆಘಾತ ಎಂದರೆ ಅದು DMK ಪಕ್ಷದ ಗೈರು ಹಾಜರಿ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು DMK ಅತ್ಯಂತ ಗಟ್ಟಿ ಮಿತ್ರ ಪಕ್ಷಗಳು. ಆದರೆ ಇವತ್ತಿನ ಸಭೆಯಿಂದ DMK ಸಂಪೂರ್ಣವಾಗಿ ದೂರ ಉಳಿದಿದೆ. ಇದರ ಹಿಂದೆ ಇರುವುದು ತಮಿಳುನಾಡಿನ ಇತ್ತೀಚಿನ ರಾಜಕೀಯ ಸಮೀಕರಣ. ಇತ್ತೀಚೆಗೆ ತಮಿಳುನಾಡು ರಾಜಕಾರಣಕ್ಕೆ ಭರ್ಜರಿಯಾಗಿ ಎಂಟ್ರ ಕೊಟ್ಟಿರುವ ತಮಿಳು ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಅಂದರೆ TVK ಪಕ್ಷದ ಜೊತೆ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ರಹಸ್ಯ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಮುಂಬರುವ ದಿನಗಳಲ್ಲಿ ತಮಿಳುನಾಡಿನಲ್ಲಿ DMK ಪ್ರಭಾವ ತಗ್ಗಿಸಲು ಕಾಂಗ್ರೆಸ್ ಹೈಕಮಾಂಡ್ ಒಳಗೊಳಗೆ ಸ್ಕೆಚ್ ಹಾಕುತ್ತಿದೆ ಎಂಬ ಮಾಹಿತಿ ಸ್ಟಾಲಿನ್ ಅವರಿಗೆ ತಲುಪಿದೆ. ಇದರಿಂದ ತೀವ್ರ ಆಕ್ರೋಶಗೊಂಡಿರುವ DMK ನಾಯಕತ್ವ, ನಮ್ಮ ಬೆಂಬಲದಿಂದಲೇ ನೀವು ದಿಲ್ಲಿಯಲ್ಲಿ ಅಬ್ಬರಿಸುತ್ತಿದ್ದೀರಾ, ಆದರೆ ನಮ್ಮ ರಾಜ್ಯದಲ್ಲೇ ನಮಗೆ ಟೋಪಿ ಹಾಕಲು ನೋಡುತ್ತಿದ್ದೀರಾ ಎಂದು ಪ್ರಶ್ನಿಸಿ ಇವತ್ತಿನ ಸಭೆಗೆ ಬಹಿಷ್ಕಾರ ಹಾಕಿದೆ. ಇದು ಒಕ್ಕೂಟದ ದಕ್ಷಿಣ ಭಾರತದ ಕೋಟೆಗೆ ಬಿದ್ದ ಮೊದಲ ದೊಡ್ಡ ಬಿರುಕು ಎನ್ನಲಾಗುತ್ತಿದೆ. ಇನ್ನು ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಸಭೆಯ ಮತ್ತೊಂದು ಹೈಲೈಟ್ ಎಂದರೆ ಪಶ್ಚಿಮ ಬಂಗಾಳದ ಟೈಗರ್ ಖ್ಯಾತಿಯ ಮಮತಾ ಬ್ಯಾನರ್ಜಿ ಅವರಿಗೆ ಎದುರಾದ ಮುಖಭಂಗ. ಮಮತಾ ಬ್ಯಾನರ್ಜಿ ಅವರು ದೆಹಲಿಗೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ವೇದಿಕೆ ಹಂಚಿಕೊಂಡು ಒಕ್ಕೂಟದ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ದೆಹಲಿಯ ಮತ್ತೊಂದು ಐಷಾರಾಮಿ ಹೋಟೆಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ಒಳಗೆ ಭಾರಿ ಭೂಕಂಪವೇ ನಡೆದು ಹೋಗಿದೆ. TMC ಪಕ್ಷದ ಸುಮಾರು 20ಕ್ಕೂ ಹೆಚ್ಚು ಸಂಸದರು ಮಮತಾ ಬ್ಯಾನರ್ಜಿ ಅವರಿಗೆ ತಿಳಿಸದೆಯೇ ದೆಹಲಿಯಲ್ಲಿ ರಹಸ್ಯ ಸಭೆ ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಏಕಪಕ್ಷೀಯ ನಿರ್ಧಾರಗಳಿಂದ ಈ ಸಂಸದರು ಬೇಸತ್ತಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಆಡಳಿತದಲ್ಲಿರುವ NDA ಮೈತ್ರಿಕೂಟದ ಪ್ರಮುಖ ನಾಯಕರೊಬ್ಬರ ಜೊತೆ ಈ ಬಂಡಾಯ ಸಂಸದರು ನಿರಂತರ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗಿದೆ. ಒಂದು ವೇಳೆ ಈ 20 ಸಂಸದರು ಪ್ರತ್ಯೇಕ ಬಣ ರಚಿಸಿಕೊಂಡರೆ ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷಕ್ಕೆ ಮತ್ತು ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ಬೀಳೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಭೆ ಮುಗಿದು ಹೊರಬರುತ್ತಿದ್ದಂತೆ ಈ ವಿಷಯ ತಿಳಿದ ಮಮತಾ ಬ್ಯಾನರ್ಜಿ ಅವರು ತೀವ್ರ ತರಾತುರೆಯಲ್ಲಿ ಕಲ್ಕತ್ತಾಗೆ ವಾಪಸ್ಸಾಗಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ಇಷ್ಟೆಲ್ಲ ಗೊಂದಲಗಳ ನಡುವೆ ನಡೆದ ಸಭೆಯಲ್ಲಿ ಏನಾಯಿತು? ಒಟ್ಟು 23 ವಿರೋಧ ಪಕ್ಷಗಳ ನಾಯಕರು ಭಾಗವಹಿಸಿದ ಈ ಸಭೆಯಲ್ಲಿ ಕೇವಲ ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಅಷ್ಟೇ ಚರ್ಚೆಯಾಗಲಿಲ್ಲ. ಬದಲಿಗೆ ಒಳಗಿರುವ ಅಸಮಾಧಾನಗಳು ಕೂಡ ಸ್ಫೋಟಗೊಂಡವು ಎನ್ನಲಾಗಿದೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮತ್ತು ಉದ್ಧವ್ ಠಾಕ್ರೆ ಅವರು ರಾಜ್ಯ ಮಟ್ಟದಲ್ಲಿ ಸೀಟು ಹಂಚಿಕೆ ಮತ್ತು ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವದ ವಿಷಯ ಬಂದಾಗ ಕಾಂಗ್ರೆಸ್ ದೊಡ್ಡಣ್ಣನ ಮನಸ್ಥಿತಿಯನ್ನು ಬಿಡಬೇಕು, ಎಲ್ಲಾ ನಿರ್ಧಾರಗಳು ದೆಹಲಿಯಿಂದಲೇ ಹೇರಿದರೆ ಒಕ್ಕೂಟದ ಉಳಿವಿಗೆ ಕಷ್ಟವಾಗುತ್ತದೆ ಎಂದು ನೇರವಾಗಿಯೇ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಬಿಡುಗಡೆಯಾಗಿರುವ ಈ ಆಂತರಿಕ ಕಳವಳಗಳು ಒಕ್ಕೂಟಕ್ಕೆ ಕೇವಲ ಸೈದ್ಧಾಂತಿಕ ವಿರೋಧವಿದೆಯೇ ಹೊರತು ಭವಿಷ್ಯದ ಸ್ಪಷ್ಟ ಕಾರ್ಯಸೂಚಿ ಇಲ್ಲ ಎಂಬುದು ಸಾಬೀತುಪಡಿಸುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇತ್ತ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಗೊಂದಲ ಸೃಷ್ಟಿಯಾಗುತ್ತಿದ್ದಂತೆ ಅತ್ತ ಆಡಳಿತಾರೂಢ BJP ಮತ್ತು NDA ಮೈತ್ರಿಕೂಟ ತೀವ್ರ ವಾಗ್ದಾಳಿ ನಡೆಸಿದೆ. BJPಯ ರಾಷ್ಟ್ರೀಯ ವಕ್ತಾರರು ಇವತ್ತಿನ ಬೆಳವಣಿಗೆಯನ್ನು ನೋಡಿ ಇದು ಮಿಷನ್ ಇಲ್ಲದ ಕೇವಲ ಕನ್ಫ್ಯೂಷನ್ ಇರುವ ಒಕ್ಕೂಟ ಎಂದು ಲೇವಡಿ ಮಾಡಿದ್ದಾರೆ. ಇವರದ್ದು ದೇಶವನ್ನು ಮುನ್ನಡೆಸುವ ಒಕ್ಕೂಟವಲ್ಲ, ಬದಲಿಗೆ ಸ್ವಂತ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮಾಡಿಕೊಂಡಿರುವ ಸ್ವಾರ್ಥದ ಮೈತ್ರಿ. ಸಭೆ ಮುಗಿಯುವ ಮುನ್ನವೇ ಒಬ್ಬೊಬ್ಬರಾಗಿ ಕಾಲ್ಕೀಳುತ್ತಿದ್ದಾರೆ. ಇನ್ನು ಇವರು ದೇಶವನ್ನು ಹೇಗೆ ಮುನ್ನಡೆಸುತ್ತಾರೆ ಎಂದು BJP ಪ್ರಶ್ನಿಸಿದೆ. ಈ ಬೆಳವಣಿಗೆಗಳು ಮುಂಬರುವ ಸಂಸತ್ ಅಧಿವೇಶನದಲ್ಲಿ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ವಿರೋಧ ಪಕ್ಷಗಳ ಒಗ್ಗಟ್ಟಿನ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ದೆಹಲಿಯ ಹೈ ವೋಲ್ಟೇಜ್ ಸಭೆ
ವಿರೋಧ ಪಕ್ಷಗಳ ಒಗ್ಗಟ್ಟು ತರುವುದಕ್ಕಿಂತ ಹೆಚ್ಚಾಗಿ ಅವರಲ್ಲಿರುವ ಗೊಂದಲ ಮತ್ತು ಬಿರುಕುಗಳನ್ನು ದೇಶದ ಜನರ ಮುಂದೆ ತೆರೆದಿಟ್ಟಿದೆ. ಒಂದು ಕಡೆ ಡಿಎಂಕೆ ಬಹಿಷ್ಕಾರ, ಇನ್ನೊಂದು ಕಡೆ ಮಮತಾಗೆ ಸ್ವಪಕ್ಷದವರಿಂದಲೇ ಬಂಡಾಯದ ಭೀತಿ. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಇಂಡಿಯಾ ಒಕ್ಕೂಟ ಮುಂದಿನ ಲೋಕಸಭಾ ಅಧಿವೇಶನದವರೆಗಾದರೂ ಗಟ್ಟಿಯಾಗಿ ಉಳಿಯುತ್ತಾ ಅಥವಾ ಅದಕ್ಕಿಂತ ಮುಂಚೆಯೇ ಛಿದ್ರವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ದೆಹಲಿಯಲ್ಲಿ ನಡೆದ ಈ ರಾಜಕೀಯ ಹೈಡ್ರಾಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಮತಾ ಬ್ಯಾನರ್ಜಿ ಮತ್ತು ಡಿಎಂಕೆ ನಡೆ ಒಕ್ಕೂಟಕ್ಕೆ ಹಿನ್ನಡೆಯೇ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ದೇಶದ ಮತ್ತು ರಾಜ್ಯದ ಇಂಥದೇ ಲೇಟೆಸ್ಟ್ ವಿಡಿಯೋ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತೊಂದು ಬಿಗ್ ನ್ಯೂಸ್ ಜೊತೆ ಮತ್ತೆ ಸಿಗೋಣ.